ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಣಿಕೆ ಕೆಲಸದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ದೇಣಿಗೆ ದುರುಪಯೋಗ ಆರೋಪಗಳ ಕುರಿತು ಸಿಬಿಐ ತನಿಖೆ ಕೋರಿ ಸಲ್ಲಿಸಿದ್ದಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ಉತ್ತರ ಪ್ರದೇಶ ಸರ್ಕಾರ ಹಾಗೂ ರಾಮ ಜನ್ಮಭೂಮಿ ಟ್ರಸ್ಟ್ಗೂ ನೋಟಿಸ್ ಜಾರಿ ಮಾಡಿದೆ. ಅದಲ್ಲದೆ ಇದುವರೆಗೆ ನಡೆದಿರುವ ತನಿಖೆಯ ಬೆಳವಣಿಗೆಗಳ ಕುರಿತು ಸ್ಥಿತಿಗತಿಯ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚನೆ ಕೊಟ್ಟಿದೆ. ಇನ್ನು ಮೂವರು ಅರ್ಜಿದಾರರಲ್ಲಿ ಒಬ್ಬರಾದ ನರೇಂದ್ರ ಕುಮಾರ್ ಗೋಸ್ವಾಮಿ ಈ ವಿಷಯದಲ್ಲಿ ಸಿಬಿಐ ತನಿಖೆ ನಡೆಸಬೇಕೆಂದು ಕೋರಿದ್ದಾರೆ. ಆದರೆ ಮೊದಲು ಎಸ್ಐಟಿ ತನಿಖಾ ವರದಿ ಬರಲಿ, ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿ ಸಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ಇದೇ ಹಗರಣದಲ್ಲಿ ವಿಷಾದ ವ್ಯಕ್ತಪಡಿಸಿದೆ RSS. ಸೊ ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ. अरे पब्लिक में आके उनको सॉरी बोलने के लिए बोले, सॉरी पूछने में माहिर है ना, उनका इतिहास ही है ना। सावरकर जी इतना बार माफीनामा लिखे, इतना बार सॉरी बोले, ये भी एक बार बोलने दीजिए उनको। वीएचपी के लोग है ना जो भी अंदर गए हैं, वीएचपी किसका संगठन है, किसके साथ जुड़े हुए ऑफिशियली? वीएचपी का संस्थापक कौन है? गोवलकर जी. So they should come and publicly apologize. What is the point in apologizing in your echo chamber in front of your this thing? अरे पब्लिक में आके उनको सॉरी बोलने के लिए बोले, सॉरी पूछने में माहिर है ना, उनका इतिहास ही है ना। सावरकर जी इतना बार माफीनामा लिखे, इतना बार. ಓಕೆ, ಈಗ ಹೌದು ಕರೆಕ್ಟ್, RSS ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾಳೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನೇ ಅವಘಡಗಳಾದರೂ ಅಥವಾ ಕಾನೂನಿನ ಭಯ ಇಲ್ಲದೆ ಏನೋ ಅಪರಾಧ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಗೃಹ ಇಲಾಖೆಯ ಮೇಲೆ ಪ್ರಶ್ನೆ ಬಂದಾಗ ಅಂತವುಗಳನ್ನ ಒಪ್ಕೊಂಡು ನೀವು ಸಾರ್ವಜನಿಕವಾಗಿ ಇನ್ಮೇಲೆ ಸಾರಿ ಕೇಳಬೇಕು ಪ್ರಿಯಾಂಕ್ ಖರ್ಗೆ ಅವರೇ. ಹೌದಲ್ವಾ? ಸೊ ಒಂದು ಎರಡು, ಟ್ರಸ್ಟಿಗಳಿಗೆ ಒಂದು ಏನು ಟ್ರಸ್ಟಿಗಳಿಗೆ ನೋಟಿಸ್ ಕೊಟ್ಟಿದಾರಲ್ಲ, ಒಳ್ಳೆ ಕೆಲಸ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಟ್ರಸ್ಟಿಗಳೆಲ್ಲ ಸಭೆ ಸೇರ್ಬಿಟ್ಟು ಆ ಇಬ್ಬರನ್ನ ನಾವು ರಾಜೀನಾಮೆ ಅಂಗೀಕಾರ ಮಾಡ್ಕೋತೀವಿ ಅಂತ ಹೇಳೋದು ಅಷ್ಟೇನಾ ನಿಮ್ ಟ್ರಸ್ಟ್ ಕೆಲಸ? ಹೌದಲ್ವಾ? ಹಾ, ನೀವು ಅಲ್ಲಿ ನೀವು ಟ್ರಸ್ಟ್ ಮೆಂಬರ್ಸ್ ಇದ್ರೂ ಕೂಡ ಅಲ್ಲಿ ದುರುಪಯೋಗ ಆಗಿದೆ, ನೀವು ಉತ್ತರದಾಯಿತ್ವ ಅದಕ್ಕೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಇವರು ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸಭೆ ಸೇರ್ಬಿಟ್ಟು ಆ ಇಬ್ಬರದು ರಾಜೀನಾಮೆ ಅಂಗೀಕಾರ ಮಾಡ್ತಾ ಇದೀವಿ, ಹೊಸ ಟ್ರಸ್ಟ್ ಮೆಂಬರ್ಸ್ ಅನ್ನ ನಾವು ನೇಮಕ ಮಾಡ್ತಾ ಇದ್ದೀವಿ, ಮತ್ತು ಯಾರು ಕೂಡ ಈ ವಿಚಾರಗಳಿಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ, ಎಲ್ಲ ಸೇಫ್ ಆಗಿದೆ, ಹಿಂದೂ ವಿರೋಧಿಗಳೆಲ್ಲ ಮಾತಾಡ್ತಾರೆ, ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಭಾಷಣ ಹೊಡೆಯೋದಲ್ಲ. ಯು ಆರ್ ಆಲ್ಸೋ ಆನ್ಸರೇಬಲ್. ಸರಿಯಾಗಿ ಮಾಡಿದೆ ಸುಪ್ರೀಂ ಕೋರ್ಟ್. ಟ್ರಸ್ಟಿ ಮೆಂಬರ್ಸ್ ನೀವು ಕೂಡ ಇದಕ್ಕೆ ಉತ್ತರದಾಯಿತ್ವ ಹೊರಬೇಕಾಗುತ್ತೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅವರು ಕೂಡ ಉತ್ತರ ಕೊಡಬೇಕಷ್ಟೇ. ಉತ್ತರ ಕೊಡದೇನೆ ಇನ್ನೊಬ್ಬರ ಮೇಲೆ ಯಾರು ಪ್ರಶ್ನೆ ಕೇಳ್ತಾರೋ ಅವ್ರ ಮೇಲೆ ಗೂಬೆ ಒರೆಸ್ಬಿಟ್ಟು ಅವ್ರು ಹಿಂದೂ ವಿರೋಧಿಗಳು, ಅವರು ಭಾರತದ ಅಖಂಡತೆಗೆ ದ್ರೋಹ ಬಗ್ಗೆ ಅವರು ಮೊದಲೆಲ್ಲ ಹೋಗಿದ್ರು, ಇವತ್ತು ಮಾತಾಡ್ತಿದ್ದಾರೆ ಅಂತ ಭಾಷಣ ಹೊಡೆಯಕ್ಕಲ್ಲ ನೀವು ಇರೋದು. ಆಗ ನಿಮ್ಮ ಒಂದು ಮೂಗಿನ ಕೆಳಗಡೆ ಆಗಿರುವಂತ ಇಷ್ಟು ದೊಡ್ಡ ಚೋರಿ ಬಗ್ಗೆ ನಿಮ್ದೇನು ಉತ್ತರ, ಹೆಂಗಾಯ್ತು ನೀವು ಇಷ್ಟು ಟ್ರಸ್ಟ್ ಮೆಂಬರ್ಸ್ ಅಂತ. ಬಟ್ ಆದ್ರೂ ಕೂಡ ಯಾರನ್ನ ನಂಬಿದ್ರು ಪಾಪ ಎಲ್ಲ ಟ್ರಸ್ಟ್ ಮೆಂಬರ್ಸು, ಅವರೇ ಈ ತರ ಮಾಡಿದಾಗ ಪಾಪ ಅವ್ರು ಏನ್ ಮಾಡ್ತಾರೆ ಅಲ್ಲ? ಹೌದಲ್ವಾ? ಮೇಲಿನ ಎದ್ದು ಅಲಾಮ ಇದ್ರೆ ಪಾಪ ಟ್ರಸ್ಟ್ ಮೆಂಬರ್ಸ್ ಏನ್ ಮಾಡ್ತಾರೆ?